ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನಾದಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಇವಾಗ ಪೂಜೆನ ಮಾಡ್ತಾ ಇದ್ದೆ. ಆರ್ನ ಇನ್ನೂ ಮಲ್ಕೊಂಡಿದ್ಲು, ಸೊ ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ. ಇವತ್ತಿನ ವ್ಲಾಗ್ನ ಸ್ಪೆಷಲ್ ಏನಂತ ಅಂದರೆ ಆರ್ನ ಬರ್ತಡೇ. ಗುಡ್ ಮಾರ್ನಿಂಗ್ ಆರ್ನ. ಹ್ಯಾಪಿ ಬರ್ಡೇ. Happy birthday Arna. Thank you. I love you. I do. Thank you Bangari. Thank you. ಜಮ್ಮಿಗೆ ಹೋಗೋಣ. ಜಮ್ಮಿಗೆ ಸ್ನಾನ ಮಾಡ್ಕೊತೀಯಾ? ಸ್ನಾನ Okay. ಹಾಲು ಕೊಡ್ಲ ಕುಡಿತೀಯಾ? ಹಾಲು ಹಾಲು ಯಾಕೆ Sana. ಸ್ನಾನ ಮಾಡ್ತೀಯಾ? ಹಾಲು ಬೇಡವಾ? ಯಾಕೆ? ಚೂರು ಬೇಡ? ಹಾಲು ಬೇಡ? Banana. ಬನಾನ ವ್ಯಾನ ಯಾಕೆ? ಏನಾಯಿತು? ಬನಾನ No. ತಿನ್ನಲ್ವಾ ಬನಾನ? ನಿಂಗೆ ಇಷ್ಟ ಅಲ್ಲ ಚಿನಿ ಬನಾನ? ಓಕೆ No. ಸರಿ ಆಯ್ತಲ್ಲ, ಕುತ್ಕೋ, ಬೀಳ್ತೀಯಾ? Banana. ಹೆಂಗಲ್ಲಮ್ಮ ನನಗೆ ಮಾಮಿ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆ ಪಕ್ಕದಲ್ಲೇ ಬ್ರೇಕ್ಫಾಸ್ಟ್ಗೆ ರೈಸ್ನು ಸಹ ಇಟ್ಬಿಟ್ಟಿದ್ದೀನಿ. ಪುಳಿಯೋಗರೆ ಅಂದರೆ ಅವಳಿಗೆ ತುಂಬಾ ಇಷ್ಟ, ಸೊ ಅದೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅದನ್ನೇ ಪ್ರಿಪೇರ್ ಮಾಡ್ತಾ ಇದ್ದೆ. ಏನು ಮಾಡ್ತಿದ್ಯಾ ನೀನು? Coffee. ಅಕ್ಕಿ ಅಕ್ಕಿ ತಿಂತಿದ್ಯಾ? ತಿಂತಾರ ಬೆಳಗ್ಗೆ ಅಕ್ಕಿನ? ಮತ್ತೆ ಯಾಕೆ ತಿಂತಿದ್ಯಾ ನೀನು? ಅಕ್ಕಿ ಯಾಕೆ ತಿಂತಿದ್ಯಾ? ನಿಂಗೆ ಇಷ್ಟನಾ ಅಕ್ಕಿ? ಮತ್ತೆ ಯಾಕೆ ತಿಂದೆ? ಹಾಂ ಗಬಿ ಗಬಿ. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿದೆ, ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ಆರ್ನಾಗೆ ಫಸ್ಟು ಫ್ರೆಶ್ ಅಪ್ ಮಾಡೋಣ ಅಂತ ಅಂದ್ಬಿಟ್ಟು ಅವಳಿಗೆ ಫ್ರೆಶ್ ಅಪ್ ಮಾಡೋಕ್ಕೆ ಅಂತ ಹೋದೆ. ಅವಳಿಗೆ ಇನ್ನೂ ಪೂರ್ತಿಯಾಗಿ ರೆಡಿ ಮಾಡಿಲ್ಲ. ಫಸ್ಟು ದೇವ್ರ ಹತ್ರ ಕೈ ಮುಗಿಸಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು, ಆಮೇಲೆ ನೋಡೋರಂತ ಯಾವ ರೀತಿ ಕ್ಯೂಟಾಗಿ ಕಾಣಿಸ್ತಾಳೆ ಅಂತ ಅಂದ್ಬಿಟ್ಟು. ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಆರ್ನ ರೆಡಿ ಆಗಿದ್ದಾಳೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇವಾಗ ಟೆಂಪಲ್ಗೆ ಹೋಗಬೇಕು, ಸೊ ಅದಕ್ಕೆ ಇವಾಗ ಈ ಫ್ರಾಕ್ನ ಹಾಕಿದ್ದೀನಿ. ಸಂಜೆ ಕೇಕ್ ಕಟ್ ಮಾಡ್ಬೇಕಾದ್ರೆ ಇನ್ನೊಂದು ಫ್ರಾಕ್ನ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ಟೆಂಪಲ್ಗೆ ಹೋಗಬೇಕು. ಸೊ ಬನ್ನಿ ಇವಾಗ ಹೋಗೋಣ. ಆಮೇಲೆ ಹಾಂ ಆಮೇಲೆ ಇನ್ನೇನು? ಹಾಂ ಏನಂಗೆ? ಓಕೆ ಆಮೇಲೆ ಅಷ್ಟೇ ಆಗೋಯ್ತಾ? ಆಗೋಯ್ತಾ ಆಗೋಯ್ತಾ ವಿಡಿಯೋ ಮಾಡಿದ್ದು? ಇನ್ನೊಂದು ಸ್ವಲ್ಪ ಹೇಳೋ, ಇನ್ನೂ ಏನು ಹೇಳ್ತೀಯೋ? ಇನ್ನು ಏನು ಹೇಳ್ತೀಯೋ? ಅವಾಗ ಇಷ್ಟುದ್ದಲ್ಲಿ ಇಷ್ಟು ಹೇಳ್ತಾ ಇದ್ದ. ಪಟ ಪಟ ಅಂತ ಹೇಳ್ಬಿಟ್ಟು ಏನು ಅರ್ಥವೇ ಆಗ್ತು. ಹಾಂ ಆಮೇಲೆ ಹೇಳು, ಮತ್ತೆ ಮಾಡು ವಿಡಿಯೋನ. ಹಾಂ ಹಾಂ ಫೋಟೋ ನೋಡಿದೆ ಮಾಡಮ್ಮ ವಿಡಿಯೋ. ಅಪ್ಪಂಗೆ ಕೊಡು. ಥ್ಯಾಂಕ್ ಯು. ಆಗೋಯ್ತಾ? ಆಯ್ತಾ? ಈ ಫೋನಲ್ಲಿ ಮಾಡ್ತೀಯಾ? ಎಷ್ಟು ಫೋನಲ್ಲಿ ಎಷ್ಟು ಸಲ ಮಾಡೋದು? ಹಾಂ ಎಲ್ಲ ಒಂದೇ ಅಲ್ಲ? ಆನ್ ಮಾಡಿದ್ಲು. ಏನ್ ಮಾಡ್ತಿದ್ದೆ ನೀನು? ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶ್ವಲ್ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ವಿದ್ಯಾರಣ್ಯಪುರದಲ್ಲಿ ಇರೋವಂಥದ್ದು.
ಲಾಸ್ಟ್ ಇಯರು ನಾವು ಆರ್ನಾಗೆ ಬರ್ತಡೆಗೆ ತುಲಾಭಾರ ಮಾಡಿಸಿದ್ವಿ. ಸೊ ಈ ಇಯರೂ ಅವಳ ಹೆಸರಲ್ಲಿ ತುಲಾಭಾರ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಇವಾಗ ಟೆಂಪಲ್ ಹತ್ರ ಬಂದ್ವಿ, ರೀಚ್ ಆದ್ವಿ. ದೇವಸ್ಥಾನದಲ್ಲಿ ಸ್ವಲ್ಪ ರಶ್ ಇತ್ತು. ಫಸ್ಟ್ ದರ್ಶನಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಫಸ್ಟ್ ತುಲಾಭಾರ ಮಾಡಿಸ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಹೋದಾಗ ಫಸ್ಟು ಟಿಕೆಟ್ ತೊಗೊಬೇಕು. ತುಲಾಭಾರದ್ದು ಟಿಕೆಟ್ ಇರುತ್ತೆ. ಸೊ ಅದು ತಗೊಂಡಾದ್ಮೇಲೆ ಬಂದು ಅವರು ಪೂಜೆನ ಮಾಡಿಕೊಡ್ತಾರೆ. ನಮ್ಮ ಕೈಯಲ್ಲಿ ಪಾಪು ಕೈಯಲ್ಲೆಲ್ಲ ಪೂಜೆ ಮಾಡಿಸಿ ಆ ಕಂಬಕ್ಕೆ ಆಮೇಲೆ ಇದು ತುಲಾಭಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಏನು ಬರ್ತಡೇ ಟೈಮಲ್ಲಿ ಆಗಿರ್ಬೋದು, ನೀವೇನಾದರೂ ಹರಕೆ ಅಂದ್ಕೊಂಡಿದ್ರೆ ಬಂದು ಮಾಡಿಸ್ಬೋದು. ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಅಥವಾ ತರಕಾರಿ, ದಿನಸಿ ಸಾಮಾನು ಈ ರೀತಿ ಎಲ್ಲ ತಂದು ಮಾಡಿಸ್ತಾ ಇರ್ತಾರೆ. ಸೊ ನೀವೇನು ಅಂದ್ಕೊಂಡ್ರೆ ಅದನ್ನು ಆರಾಮಾಗಿ ಬಂದಿಲ್ಲಿ ತುಲಾಭಾರನ ಮಾಡಿಸ್ಕೊಂಡು ಹೋಗ್ಬೋದು. ಚೆನ್ನಾಗಿ ಮಾಡಿಕೊಡ್ತಾರೆ ಪೂಜೆನ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಜನ ಕಡಿಮೆ ಆದರು. ಆವಾಗ ದರ್ಶನಕ್ಕೂ ಸಹ ರಶ್ ಇರಲಿಲ್ಲ. ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಪ್ರಸಾದನೂ ಸಹ ಸಿಕ್ತು, ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಏನೋ ನಾರ್ಮಲ್ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತಲ್ಲೋ. ಸೊ ಅಡುಗೆ ಮಾಡಬೇಕಿತ್ತು. ಇವಾಗ ಅಡುಗೆನ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ, ಈರುಳ್ಳಿ, ಟೊಮ್ಯಾಟೊ ಹಾಕ್ಬಿಟ್ಟು ಹುಳಿ ಮಾಡ್ತಾಯಿದ್ದೆ. ಹಾಗೆ ಜಾಮೂನು ಮತ್ತು ಡ್ರೈ ಗೋಬಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೆ. ಗೋಬಿನ ಈ ಥರ ಕಾಲಿಫ್ಲವರ್ನ ಕುದಿಸಿ ನೀರಲ್ಲಿ ಆಮೇಲೆ ಗೋಬಿನ ಮಾಡಿ ನೀವು. ಜಾಮೂನ್ಗೂ ಸಹ ಪಾಕ ಎಲ್ಲ ತೆಗೆದಿಟ್ಟಿದ್ದೀನಿ. ಆಂಟಿ ಈ ಕಡೆ ಕುತ್ಕೊಂಡು ಕೆಳಗಡೆ ಜಾಮೂನ್ಗೆಲ್ಲ ಉಂಡೆನ ಹಾಕೊಡ್ತಿದ್ದಾರೆ. ನಾನು ಬೇಗ ಬೇಗ ಫ್ರೈ ಮಾಡ್ಕೊತೀನಿ. ಆರ್ನಾಗೆ ಜಾಮೂನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅದೇ ಸ್ವೀಟ್ನ ಮಾಡ್ತಾಯಿದ್ದೆ. ಏನು ಮಾಡ್ತಿದ್ದಾರೆ ಆಂಟಿ? ಎಲ್ಲ ಜ್ಯೋತಿ ಮಾಡ್ತಾ ಇದ್ದಾಳೆ. ಸುಮ್ಮನೆ ತಿರುಗ್ತಾ ಇದ್ದೀನಿ ತೇಲಿಸ್ತಾ ಇದ್ದೀನಿ ಅಂತ ರೌಂಡ್ ತಿರುಗ್ತಾ ಇದ್ದೀನಿ. ಏನದು? ಗೋಬಿ, ಡ್ರೈ ಗೋಬಿ. ಮಗಳ ಬರ್ತಡೆಗೆ ಎಲ್ಲ ಪ್ರಿಪೇರ್ ಮಾಡ್ತಾವಳೆ. Arna's favorite gulab jamun. ರೈಸು, ಆಮೇಲೆ ಇದು ಮೂಲಂಗಿ ಬೇಳೆ ಸಾಂಬಾರು, ನುಗ್ಗೆಕಾಯಿ ಬೇಳೆ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು, ಡ್ರೈ ಗೋಬಿ ಅಷ್ಟೇ. ಸಿಂಪಲ್ ಊಟ. ಸುಮ್ಮನೆ ಇರ್ತೀಯಾ? ಮತ್ತು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆರ್ನಾಗೆ ಬರ್ತಡೆಗೆ ಸಿಂಪಲ್ಲಾಗಿ ಡೆಕೋರೇಷನ್ ಆಗಿದೆ. ಆರ್ನೂ ಸಹ ರೆಡಿಯಾಗಿದ್ದಾಳೆ. ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇದೆಲ್ಲ ಹಾಕೊಳ್ಳೋಕೆ ತುಂಬಾ ಇಷ್ಟ. ಅವಳೇ ಕೇಳಿ ಕೊಡಿಸ್ಕೊಂಡಿರೋ ಅಂಥದ್ದು. ಟಿ ವಿಯಲ್ಲೆಲ್ಲ ನೋಡಿ ನೋಡಿ ಅವಳೇ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಎಲ್ಲ, ಅದು ಬೇಕು ಇದು ಬೇಕು ಅಂತ. ಫೈನಲಿ ಬರ್ತಡೇ ಗರ್ಲ್ ಈಸ್ ಹಿಯರ್. ಆರ್ನ ಬರ್ತಡೇ ಈ ಇಯರೇ ಸ್ವಲ್ಪ ಸ್ಪೆಷಲ್ಲಾಗಿ ಆಗಿದೆ ಅಂತಲೇ ಹೇಳ್ಬೋದು. ಅವ್ಳ ಫ್ರೆಂಡ್ಸ್ ಬಂದಿರೋದ್ರಿಂದ. ಲಾಸ್ಟ್ ಇಯರ್ ಎಲ್ಲನೂ ನಾವೇ ಸುಮ್ಮನೆ ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಒಂದು ಕೇಕ್ನ ತಂದು ಕಟ್ ಮಾಡಿಸಿ ಬರ್ತಡೇನ ಮುಗಿಸ್ತಾ ಇದ್ವಿ. ಈ ಇಯರ್ ಅವ್ಳ ಫ್ರೆಂಡ್ಸ್ನೂ ಸಹ ಕರೆದು ಅವಳಿಗೂ ಸ್ವಲ್ಪ ಸ್ಪೆಷಲ್ ಫೀಲ್ ಆಗಲಿ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದ್ವಿ. ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಮನೆಯಲ್ಲೇ ಕೇಕ್ನ ಕಟ್ ಮಾಡಿದ್ವಿ. ಇನ್ನು ಮುಂದಕ್ಕೆ ನೋಡೋಣ. ಇನ್ನೂ ಅವ್ರು ಸ್ಕೂಲ್ಗೆ ಹೋದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಫ್ರೆಂಡ್ಸ್ ಎಲ್ಲ ಆಗ್ತಾರೆ. ಆವಾಗ ಬೇಕಾದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಬರ್ತಡೇನ ಸೆಲೆಬ್ರೇಟ್ ಮಾಡ್ಬೋದು. ಬಟ್ ಓವರ್ ಆಲ್ ಅವಳಂತೂ ಖುಷಿಯಾಗಿ ಎಂಜಾಯ್ ಮಾಡಿದ್ಲು. 100 ವರ್ಷಗಳ ಕಾಲ ಚೆನ್ನಾಗಿ ಆರೋಗ್ಯ ಬದುಕಮ್ಮ, ಚೆನ್ನಾಗಿ ಓದಿ 10 ಜನಕ್ಕೆ ಸಹಾಯ ಮಾಡಿಕೊಂಡು ನಗ್ನಗ್ತಾ ಇದ್ರು. ಇನ್ನು ಇವ್ರು ಬಂದು ಸುನಿ ಸಿಸ್ಟರ್, ಪಾಪು ಹಾಗೆ ಅವ್ರ ಹಸ್ಬೆಂಡ್ ಸಹ ಬಂದಿದ್ರು. ಕೆಲಸ ಇತ್ತು ಅಂತ ಸ್ವಲ್ಪ ಲೇಟ್ ಆಯಿತು ಬರೋದು. ಅಷ್ಟೊತ್ತಿಗೆ ಕೇಕ್ ಕಟಿಂಗ್ ಎಲ್ಲ ಮುಗ್ದಿತ್ತು. अच्छा ನೋಡು.
ಮಕ್ಳುಗಳೆಲ್ಲ ಬೇಬಿ ಇರೋದ್ರಿಂದ ತುಂಬಾ ಖುಷಿ ಪಟ್ಕೊಂಡು ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಇದ್ದರು. ನಾವು ಕೂಡ ಕೂತ್ಕೊಂಡು ಆರಾಮಾಗಿ ಅವ್ರನ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಇದ್ವಿ. ನೋಡ್ತಾ ಇದ್ದಂಗೆ 3 ಇಯರ್ಸ್ ಹೇಗೆ ಕಂಪ್ಲೀಟ್ ಆಯಿತು ಆರ್ನಾಗೆ ಅಂತ ಗೊತ್ತೇ ಆಗಲಿಲ್ಲ. ಅವಳಿಗೆ ಇವಾಗ 3 ಇಯರ್ಸ್ ಕಂಪ್ಲೀಟಾಗಿ 4th ಇಯರ್ಗೆ ಬಿದ್ದಿದೆ. ಇದು 3rd ಇಯರ್ ಬರ್ತಡೇ ಅವಳದು. ಸ್ವಲ್ಪ ಕಷ್ಟ ಆಯಿತು ಅವಳನ್ನ ಚಿಕ್ಕವಳಿದ್ದಾಗಿಂದನೂ ನೋಡ್ಕೊಳ್ಳೋದಕ್ಕೆ. ಬಟ್ ಇಟ್ಸ್ ಓಕೆ, ನಾನು ನೋಡ್ಕೊಂಡಲ್ಲ ಇನ್ಯಾರು ನೋಡ್ಕೊತಾರೆ. ಎಷ್ಟೇ ಕಷ್ಟ ಆದರೂ ನಮ್ಮ ಮಕ್ಕಳನ್ನ ನಾವೇ ನೋಡ್ಕೊಬೇಕು ಅಲ್ವಾ. ಅವಳು ಹುಟ್ಟಿದಂಥ ಟೈಮ್ ಬಂದು ಇನ್ನೂ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅವಳು ಹುಟ್ಟಿದ್ದು 9:18 ಮಾರ್ನಿಂಗಲ್ಲಿ, 9 ಗಂಟೆ 18 ನಿಮಿಷಕ್ಕೆ. 9 ಬಂದು ನನ್ನ ಡೇಟ್ ಆಫ್ ಬರ್ತು, 18 ಬಂದುಬಿಟ್ಟು ಅವ್ರ ಅಪ್ಪನ ಡೇಟ್ ಆಫ್ ಬರ್ತು. ಒಂಥರ ಮಿರಾಕಲ್ ಅಂತಲೇ ಅನಿಸುತ್ತೆ. ಹುಡುಗಿ ಪಾಪುನೇ ಬೇಕು ಅಂತ ಅಂದ್ಕೊತಿದ್ವಿ, ಅದೂ ಸಹ ಆಯಿತು. ಎಲ್ಲ ಒಂಥರ ಮಿರಾಕಲ್ ಆಗೇ ಆಯಿತು. ಆಗಿ ಇವಾಗ 3 ಇಯರ್ಸ್ ಕಂಪ್ಲೀಟು ಸಹ ಆಗಿದೆ. ಆರ್ನ ಅಂದರೆ ಸ್ಪೆಷಲಾಗೇ ಇದ್ದಾಳೆ, ಹಾಗೆ ಮುಂದೆ ಸ್ಪೆಷಲಾಗೇ ಇರ್ತಾಳೆ. ಅವಳು ಒಂಥರ ನಮ್ಮ ಲೈಫ್ಗೆ ಸ್ಪೆಷಲ್ ಪರ್ಸನ್ ಅಂತಲೇ ಹೇಳ್ಬೋದು. ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಏನೇ ಪ್ರಾಬ್ಲಮ್ಸ್ ಇದ್ದರೂ ಸಹ ಮಕ್ಕಳು ಮುಖ ನೋಡಿದ ತಕ್ಷಣ ಎಲ್ಲನೂ ಮರ್ತು ಬಿಡ್ತೀವಿ ಅಂತಾರಲ್ಲ, ಹಾಗೆ ಅವಳ ಮುಖ ನೋಡಿದ ತಕ್ಷಣ ನಮ್ಮ ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಸಹ ಎಲ್ಲನೂ ಮರೆತು ನಾವು ಲೈಫ್ನ ಲೀಡ್ ಮಾಡಬೇಕಾಗತ್ತೆ. ಹೀಗೆ ಲೈಫ್ ಹೋಗ್ತಾ ಇದೆ. ನಮ್ಮ ಲೈಫಲ್ಲಿ ಯಾರು ಇದ್ದರೂ ಇಲ್ಲ ಅಂತ ಅಂದರೂ ಲೈಫ್ ನಾವು ಲೀಡ್ ಮಾಡಲೇಬೇಕು. ಎಲ್ಲರೂ ಹೋದ್ಮೇಲೆ ಅವಳ ಪಾಡಿಗೆ ನಾನು ಟ್ರೈಪಾಡ್ ಎತ್ಕೊಂಡು ಮೈಕ್ ಮಾಡಿಕೊಂಡು ಅದನ್ನು ಹಾಡು ಹೇಳ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಇದಾಗಿತ್ತು ಇವತ್ತಿನ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.